ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶಶಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ವಿಶೇಷವಾಗಿ ಕೇಳ್ತಾ ಇರ್ಬೋದು, ಏನು ಸ್ಮಿತಾ ಶಶಿ ಚಾನಲ್ ಅಂತ ಹೇಳ್ತಾ ಇದ್ದಾರೆ ಇವರು ಅಂತೇಳಿ. ಯಾವಾಗಲೂ ನಾನು ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ನಾನು 2 ವೀಕ್ಸ್ ಬ್ಯಾಕೆ ಸ್ಮಿತಾ ಶಶಿ ಚಾನಲ್ ಅಂತ ಹೇಳಿಬಿಟ್ಟು ನನ್ನ ಒಂದು ಚಾನಲ್ ಹೆಸರನ್ನ ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ಚಾನಲ್ನ ನಾನು ನೋಡಿದ್ದೀನಿ, ಸಿಂಪಲ್ ಲೈಫ್ ಚಾನಲ್ ಅಂತೇಳಿ ಅವರ ಹೆಸರು ಹಾಕಿ ಸಿಂಪಲ್ ಲೈಫ್ ಚಾನಲ್ ಅಂತ ಹೇಳಿ ಕ್ರಿಯೇಟ್ ಮಾಡಿದ್ದಾರೆ. ಅದರಿಂದ ನನ್ನ ಒಂದು ಚಾನಲ್ನ ಹೆಸರು ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ನನ್ನ ಒಂದು ಚಾನಲ್ ಹೆಸರು ಸ್ಮಿತಾ ಶಶಿ ಚಾನಲ್ ಅಂತೇಳಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಮತ್ತು ಇನ್ನೊಂದು ನಾನು ಕ್ಲಾರಿಟಿ ಕೊಡಬೇಕಾಗಿದೆ. ಕೆಲವರಿಗೆ ಅನಿಸಿರ್ಬೋದು, ನಮ್ಮ ಒಂದು ಮನೆ ಇಂಟೀರಿಯರ್ಸ್ ಮಾಡ್ತಾ ಇರೋದ್ರಿಂದ ಏನೋ ಮಾನಿಟೈಸೇಷನ್ ಆನ್ ಆಗಿರ್ಬೋದೇನೋ, ದುಡ್ಡು ಬರ್ತಿರ್ಬೋದಲ್ಲ, ಆ ರೀತಿ ಎಲ್ಲ ಮೆಂಟಲ್ ಬಂದಿರ್ಬೋದು. ಇಲ್ಲ, ಖಂಡಿತವಾಗಿ ನಂದು ಮಾನಿಟೈಸೇಷನ್ ಯೂಟ್ಯೂಬ್ದು ಆನ್ ಆಗಿಲ್ಲ. ಯಾಕಂದರೆ ಇನ್ನೂ ಕೂಡ ದುಡ್ಡು ಕೂಡ ಬರ್ತಾಯಿಲ್ಲ ನನಗೆ. ಯಾಕಂದರೆ ಒಂದು ಪ್ರೊಸೀಜರ್ ಇರುತ್ತೆ, ಯೂಟ್ಯೂಬ್ ಅವ್ರದ್ದೇ ಒಂದು ಪ್ರೊಸೀಜರ್ ಇರುತ್ತೆ. ಅದನ್ನೆಲ್ಲ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಫಾಲೋ ಮಾಡಾದ ನಂತರ ನಮಗೆ ಮಾನಿಟೈಸೇಷನ್ ಅವರೇ ಆನ್ ಮಾಡ್ತಾರೆ. ಆದ್ದರಿಂದ ನಮಗೆ ಅದು ತುಂಬ ಪ್ರೊಸೀಜರ್ ಇರುತ್ತೆ. ಅದನ್ನೆಲ್ಲ ನಾವು ಕರೆಕ್ಟಾಗಿ ಪಾಲಿಸ್ಕೊಂಡು ಹೋದರೆ ಮಾತ್ರ ಮಾನಿಟೈಸೇಷನ್ ಆನ್ ಆಗುತ್ತೆ, ಇಲ್ಲದ್ರೆ ಇಲ್ಲ. ನನಗೆ ಇನ್ನೂ ಡಿಲೇ ಆಗುತ್ತೆ ಮಾನಿಟೈಸೇಷನ್ ಆನ್ ಆಗಬೇಕಾದ್ರೆ. ಕೆಲವರು ತಿಳ್ಕೊಬಿಡ್ತಾರೆ, 1000 ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ದುಡ್ಡು ಬಂದುಬಿಡ್ಬೋದು ಅನ್ನೋ ಒಂದು ಥಿಂಕಿಂಗಲ್ಲಿ ಇರ್ತಾರೆ ಅವರು. ಬಟ್ ಅದೆಲ್ಲ ರಾಂಗು. 1000 ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ನಮಗೆ ಅಮೌಂಟೆಲ್ಲ ಆ ರೀತಿ ಬರಲ್ಲ. ಯೂಟ್ಯೂಬ್ ಅವ್ರದ್ದು ಪ್ರೊಸೀಜರ್ ಇರುತ್ತೆ, ಅದನ್ನೆಲ್ಲ ನಾವು ಫಾಲೋ ಅಪ್ ಮಾಡಿದ್ರೆ ಮಾತ್ರ ಖಂಡಿತವಾಗಿ ನಮ್ಮದು ಮಾನಿಟೈಸೇಷನ್ ಆನ್ ಆಗುತ್ತೆ. ನಂದು ಇನ್ನು ಮಾನಿಟೈಸೇಷನ್ ಆನ್ ಆಗಿಲ್ಲ. 1865 ಆಗಿರ್ಬೋದು, ಬಟ್ ನನಗಿನ್ನು ಮಾನಿಟೈಸೇಷನ್ ಆನ್ ಆಗಿಲ್ಲ. ನಾವೇನೇ ಇಂಟೀರಿಯರ್ಸ್ ಮಾಡ್ತಾ ಇದ್ರು ಕೂಡ ಅದು ನಾವು ಲೋನ್ ತೊಗೊಂಡು ಮಾಡುವಂಥದ್ದು. ನಾವು ಲೋನ್ ತೊಗೊಂಡು ನಮ್ಮ ಮನೆ ಇಂಟೀರಿಯರ್ ಮಾಡ್ತಾ ಇದ್ದೀವಿ, ನಮಗೆ ಬೇಕಾಗಿರುವಂಥ ಥಿಂಗ್ಸ್ ತೊಗೊಳ್ತಾ ಇದ್ದೀವಿ. ಲೋನ್ ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅದನ್ನು ನಾವು ಅಷ್ಟೇ ಕರೆಕ್ಟಾಗಿ ಸರಿಯಾಗಿ ನಾವು ಕಟ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಅದಕ್ಕೆ ತುಂಬ ಕಷ್ಟಗಳು, ಸ್ಟ್ರಗಲ್ಗಳು ಪಡಬೇಕಾಗುತ್ತೆ ಅಲ್ವಾ? ನಿಮಗೂ ಗೊತ್ತಿರುವಂಥದ್ದೇ, ಲೋನ್ ತಗೊಳ್ಳೋರು ಯಾವ ರೀತಿ ಸ್ಟ್ರಗಲ್ ಪಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಕೆಲವರು ಒಂದು ಅಭಿಪ್ರಾಯ, ಮಾನಿಟೈಸೇಷನ್ ಆನ್ ಆಗಿರ್ಬೋದೇನೋ ಅಥವಾ ದುಡ್ಡು ಬರ್ತಾ ಇರ್ಬೋದೇನೋ, ಅದರಿಂದ ಇವರು ವರ್ಕೆಲ್ಲ ಮಾಡ್ತಾರೆ. ಆ ರೀತಿ ತಪ್ಪು ಒಂದು ತಿಳುವಳಿಕೆಯನ್ನು ನಿಮ್ಮ ಮೈಂಡಿಗೆ ನೀವು ಹಾಕ್ಕೊಳ್ಬೇಡಿ. ಯಾಕಂದರೆ ನಾನು ಇವಾಗ ಕ್ಲಾರಿಟಿ ಕೊಡಬೇಕಾಗಿದೆ. ಕೆಲವರು ನನಗೆ ಗೊತ್ತಿರೋರೆ ಕೆಲವರು ಕೇಳಿದ್ದಾರೆ, ಮಾನಿಟೈಸೇಷನ್ ಆನ್ ಆಗಿಬಿಟ್ಟಿದೆ ನಿಮ್ಮ ಯೂಟ್ಯೂಬ್ ಚಾನಲ್ದು, ಅದರಿಂದ ದುಡ್ಡು ಬರ್ತಾ ಇರ್ಬೋದೇನೋ ಅಂತ. ಕೆಲವರು ಆ ರೀತಿ ಕೇಳ್ತಾ ಇದ್ದಾರೆ ನನ್ನ ಹತ್ರನೇ. ಆ ರೀತಿ ಯಾವುದೇ ಥರ ಇಲ್ಲ, ಮಾನಿಟೈಸೇಷನ್ ಆನ್ ಆಗಿಲ್ಲ. ನನಗೆ ಅದೊಂದು ಕ್ಲಾರಿಟಿ ಕೊಡೋಣ ಅಂತ ಹೇಳಿದೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ನಾನು ಈ ವಿಡಿಯೋದಲ್ಲಿ ನಮ್ಮ ಒಂದು ಇಂಟೀರಿಯರ್ ಆಗ್ತಿರುವಂಥ, ಮನೆ ಒಳಗೆ ಇಂಟೀರಿಯರ್ ಆಗ್ತಿರುವಂಥ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕಂತ ಇದ್ದೀನಿ ಫ್ರೆಂಡ್ಸ್. ನೋಡ್ಕೊಂಬರೋಣ ಅಲ್ಲ, ಬನ್ನಿ. ನೋಡಿ, ಇದು ಹಾಲು. ಚಿಕ್ಕದಾಗಿ ನಾವು ಒಂದು ಟಿವಿ ಟೇಬಲ್ ಮಾಡಿಸಿದ್ದೀವಿ ಈ ಮೆಟ್ಲು ಕೆಳಗೆ. ಅದೇ ರೀತಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಂದರೆ ಈ ರೀತಿ ಕಿಚನ್ ರೆಡಿ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ನಾನು ಕಿಚನ್ದು ನಿಮಗೆ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಫುಲ್ ಫಿನಿಶ್ ಆಗಿದೆ ವರ್ಕ್ ನಮ್ದು. ಇವಾಗ ಪೇಂಟಿಂಗ್ ನಡೀತಿದೆ. ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ಮೊದಲೇ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೀವು ನೋಡ್ತಾ ಇರ್ಬೋದಲ್ಲ, ಈ ರೀತಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತೆ ಇವರು ನಮಗೆ 1 ಮಂತಲ್ಲಿ ಮುಗಿಸ್ಕೊಡ್ತೀವಿ ಇಂಟೀರಿಯರ್ ವರ್ಕ್ ಅಂತ ಹೇಳಿದ್ರು. ಬಟ್ ತುಂಬ ಡಿಲೇ ಮಾಡಿದ್ರು. 2 ಮಂತ್ ಜಾಸ್ತಿನೇ ಆಯಿತು. ನಮಗೂ ಕೂಡ ಮಗನಿಗೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಬೇಗನೆ ಮಾಡಿಕೊಡಿ ಅಂತ ಹೇಳಿದ್ವು. ಆದರೂ ಕೂಡ ಲೇಟ್ ಮಾಡಿದ್ರು. ನೋಡಿ, ಈ ರೀತಿ ಯಾವಾಗ ನೋಡಿದ್ರು ಮೊಬೈಲ್ ಹಿಡ್ಕೊಂಡೇ ಕೂರ್ತಿದ್ರು. ನಾವು ಬಂದಾಗೆಲ್ಲ ಇದೇ ರೀತಿ ಇರೋರು. ನೋಡಿ, ಇದು ನಮ್ಮದು 2nd ಫ್ಲೋರಲ್ಲಿ ಇರೋಂಥದ್ದು. ನೋಡಿ, ಈ ರೀತಿ ದೊಡ್ಡದಾಗಿ ಇಲ್ಲಿ ಹಾಲ್ ಇದೆ. ಹಾಲಲ್ಲಿ ನಾವು ಕೆಳಗೆ ಚಿಕ್ಕದಾಗಿ ಒಂದು ಟಿವಿ ಟೇಬಲ್ ಮಾಡಿ, ಮೇಲ್ಗಡೆ ದೊಡ್ಡದಾಗಿ ಒಂದು ಟಿವಿ ಟೇಬಲ್ ಮಾಡಿದ್ದೀವಿ. ನೋಡಿ, ಈ ರೀತಿ ಯಾವಾಗಲೂ ಈ ರೀತಿನೇ ಇರ್ತಾರೆ, ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ಹೊಡಿತಾ ಇರ್ತಾರೆ. ಹೇಳಿದ್ರೆ ಅವರಿಗೆ ಬೇಜಾರಾಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಆದರೂ ಕೂಡ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ರು. ಫಿನಿಶಿಂಗ್ ಕೂಡ ಚೆನ್ನಾಗಿ ಬಂತು, ಏನು ತೊಂದರೆ ಇಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಪ್ರತಿಯೊಂದಕ್ಕೂ ನಾವು ಅಡ್ಜಸ್ಟ್ ಆಗೋಗ್ಬೇಕಾಗುತ್ತೆ ನಮ್ಮ ಒಂದು ಕೆಲಸ ಆಗಬೇಕಾದ್ರೆ. ಬಟ್ ಅವರು ಕೂಡ ಅದನ್ನು ಆ ರೀತಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಒಬ್ರು ಮನೆಗೆ ಹೋದಾಗ ಈ ಥರ ಎಲ್ಲ ಕೆಲಸ, ಮೊಬೈಲ್ ಹಿಡ್ಕೊಂಡು ಜಾಸ್ತಿ ಆಗಿರೋದು ಆ ಥರ ಎಲ್ಲ. ಇವಾಗ ಆಮೇಲೆ ನಾವು ಹೇಳಿದ ನಂತರ ಸ್ವಲ್ಪ ಜನನ, ಒಂದು 3 ಜನನ ಬಿಟ್ಟರು. ಇಲ್ಲಾಂದರೆ ಒಬ್ಬರು ಇಬ್ಬರು 2 ಜನ ಮಾತ್ರ ಕೆಲಸ ಮಾಡ್ತಾಯಿದ್ರು. ಆಮೇಲೆ ನೋಡಿ, ಇಲ್ಲಿ ಕೂಡ ಮೊಬೈಲ್ ಹಿಡ್ಕೊಂಡೇ ಇರ್ತಾರೆ. ಹಾಗೆ ವರ್ಕ್ ಮಾಡೋರು ಕರೆಕ್ಟಾಗಿದ್ದರೆ ಪ್ರತಿಯೊಂದು ಕೆಲಸ ಕೂಡ ಬೇಗ ಆಗುತ್ತೆ. ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು. ಓಕೆ, ಅದೆಲ್ಲ ಇವಾಗೆಲ್ಲ ಕ್ಲಿಯರ್ ಆಯಿತು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡಿದ್ದು. ಇಷ್ಟ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.